ಅದಕ್ಕೆ ಅಲ್ವಾ ಹೇಳೋದು ತೆಂಗಿನ ಮರನ ಕಲ್ಪವೃಕ್ಷ ಅಂತ. ತೆಂಗಿನ ಮರದಿಂದ ಸಿಗೋ ಪ್ರತಿ ಒಂದರಿಂದನೂ ನಾವು ಅದರ ಉಪಯೋಗನ ಪಡ್ಕೊಂತೀವಿ. ಕೊನೆಯಲ್ಲಿ ಉಳಿಯೋ ಈ ತೆಂಗಿನ ಚಿಪ್ಗೂ ಕೂಡ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ರೇಟ್ ಆಗಿ ಹೋಗಿದೆ. ಎನಿವೇ, ಇವತ್ತು ನಾವು ತೆಂಗಿನ ಚಿಪ್ನ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ, ಯೂಶ್ವಲ್ ಆಗಿ ಈ ನರ್ಸರಿಲೆಲ್ಲ ಈ ಸೀಡ್ಲಿಂಗ್ ಟ್ರೇ ಅಂತ ಯೂಸ್ ಮಾಡ್ತಾ ಇರ್ತಾರೆ. ಈ ಸೀಡ್ಲಿಂಗ್ ಟ್ರೇಗಳನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಈ ಟ್ರೇಗಳಲ್ಲಿ ಬೀಜ ಹಾಕಿದ್ಮೇಲೆ ಅದರಿಂದ ಹೆಲ್ದಿ ಸಸಿಗಳು ನಮಗೆ ಸಿಗುತ್ತೆ. ಹಾಗೇನೆ ಕಡಿಮೆ ಜಾಗದಲ್ಲಿ ಎಷ್ಟೊಂದು ಸಸಿಗಳನ್ನ ನಾವು ಬೆಳೆದು ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಹಾಗೇನೆ ಕೆಲವೊಂದ್ಸಲ ಈ ಮಳೆ ಬಿಸಿಲುಗಳಿಂದ ಈ ಸಣ್ಣ ಸಣ್ಣ ಸಸಿಗಳನ್ನ ಕಾಳಜಿ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಟ್ರೇಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗೇನೆ ನಾವು ಮನೆಗಳಲ್ಲಿ ಚಿಕ್ಕ ಪುಟ್ಟ ತರಕಾರಿ ಗಿಡಗಳನ್ನ ಏನಾದ್ರೂ ಪಾಟಲ್ಲಿ ಹಾಕಿರ್ತೀವಿ, ಒಂದೊಂದ್ಸಲ ಅದು ಬಂದೇ ಇರೋಲ್ಲ. ಆ ಟೈಮಲ್ಲಿ ಅದಕ್ಕೆ ಬಿಸಿಲು ಜಾಸ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಮಣ್ಣಿನ ಕ್ವಾಲಿಟಿ ಚೆನ್ನಾಗಿಲ್ದೇ ಇರ್ಬೋದು. ಅಂತ ಸಮಯದಲ್ಲಿ ನಾವು ಟ್ರೇಗಳನ್ನ ಯೂಸ್ ಮಾಡಿ ಅದಕ್ಕೆ ಕೋಕೋಪೀಟ್ ಫಿಲ್ ಮಾಡಿ ಬೀಜಗಳನ್ನ ಹಾಕಿ ನೋಡ್ಬೋದು. ಟ್ರೇಗಳು ಬೇಡ ಅಂದ್ರೆ ನಾವು ಮನೇಲಿ ಯೂಸ್ ಮಾಡಿರೋ ಈ ತೆಂಗಿನ ಚಿಪ್ಪಿಂದ ಆರಾಮಾಗಿ ನಾವು ಸೀಡ್ಲಿಂಗ್ ಟ್ರೇನ ಮಾಡ್ಕೋಬಹುದು. ತೆಂಗಿನ ಚಿಪ್ ಅಂತೂ ಆರಾಮಾಗಿ ಮನೇಲಿ ಸಿಗುತ್ತೆ. ಅದಕ್ಕೆ ಈ ರೀತಿ ಮಣ್ಣನ್ನ ಫಿಲ್ ಮಾಡಿ ಅದ್ರ ಮೇಲೆ ಒಂದ್ ಸ್ವಲ್ಪ ಕೋಕೋಪೀಟ್ ಅಥವಾ ಯಾವ್ದಾದ್ರು ಗೊಬ್ಬರನ ಒಂದ್ ಲೇಯರ್ ಹಾಕ್ಬಿಟ್ಟು ನೀವು ಬೀಜಗಳನ್ನ ಹಾಕೋಬಹುದು. ಸೊ ಈಗ ನೀವು ನೋಡ್ತಿರೋ ಹಾಗೆ ಇದೊಂದು ತರಕಾರಿ ಬೀಜ. ಸೊ ಒಂದೊಂದು ಚಿಪ್ಪಲ್ಲೂ ಒಂದು 3-4 ಬೀಜಗಳು ಹಾಕಿದ್ರು ನಮ್ಗೆ ಕೌಂಟ್ ಸಿಗುತ್ತೆ. ಇಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಮಣ್ಣು ಮತ್ತೆ ಗೊಬ್ಬರಗಳನ್ನ ಯೂಸ್ ಮಾಡಿರೋದ್ರಿಂದ ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನೀವು ನೋಡ್ತಿರೋ ಹಾಗೆ ನಾವು ಹಾಕಿದ್ದು ಒಂದು ತರಕಾರಿ ಬೀಜ ಎಷ್ಟು ಚೆನ್ನಾಗಿ ಮೊಳಕೆ ಹೊಡ್ತಿದೆ. ಈ ಬೀಜ ಜರ್ಮಿನೇಟ್ ಆಗೋದಕ್ಕೆ ಸುಮಾರು 7 ದಿನ ತಗೊಂಡಿದೆ. ಸೊ ಈ ರೀತಿ ಬೆಳೆದಿರುವಂತ ಸಸಿಗಳನ್ನ ನಾವು ಆರಾಮಾಗಿ ಪಾಟ್ಗಳಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಮನೇಲಿ ಸಿಗುವಂತ ಈ ತೆಂಗಿನ ಚಿಪ್ಪಲ್ಲಿ ನಾವು ಈ ರೀತಿನೂ ಯೂಸ್ ಮಾಡ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ಇದು ಯಾವ ತರಕಾರಿ ಗಿಡ, ಇದು ಯಾವ ರೀತಿ ಬಂತು ಅಂತ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಗ್ರೋಯಿಂಗ್.